ಸಾಗರ ವಿಭಾಗ ವ್ಯಾಪ್ತಿ ಮಲೆನಾಡು ಪ್ರದೇಶದಿಂದ ಕೂಡಿದೆ. ಮಲೆನಾಡು ಅಂದಮೇಲೆ ಮಳೆ ಅತಿ ಹೆಚ್ಚು, ಅದ್ರ ಜೊತೆ ಮರ ಗಿಡಗಳು, ಈ ಕಾಡು ಇದೆ. ಇದು ನಮ್ಮ ಮೆಸ್ಕಾಮಿಗೆ ಒಂದು ಸವಾಲಿನ ಕೆಲಸ. ಮಳೆಗಾಲದಲ್ಲಿ ಮತ್ತೆ ಪೂರ್ವ ಮುಂಗಾರು ಸಮಯದಲ್ಲಿ ಬರ್ತಕ್ಕಂಥ ಮಳೆ ಮತ್ತು ಮಳೆ ಜೊತೆ ಗಾಳಿಯಿಂದ ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗೆ ಬಹಳಷ್ಟು ಹಾನಿ ಉಂಟಾಗ್ತದೆ. ಮರ ಗಿಡಗಳು ಬಿದ್ದುಬಿಟ್ಟು ಕಂಬಗಳು ಮುರಿಯೋದು, ಟ್ರಾನ್ಸ್ಫಾರ್ಮರ್ ಸೆಂಟರ್ಗಳು ಬೀಳೋದು. ಅದನ್ನು ನಾವು ತ್ವರಿತಗತಿಯಲ್ಲಿ ಗ್ರಾಹಕರಿಗೆ ವಿದ್ಯುತ್ ನೀಡೋದಕ್ಕೋಸ್ಕರ ಈಗಾಗಲೇ ಸುಮಾರು ಮುಂಜಾಗ್ರತಾ ಕ್ರಮವಾಗಿ 1,000 ಕಂಬಗಳನ್ನ ನಾವು ಆಗಲೀಗ ಪರ್ಚೇಸ್ ಆರ್ಡರ್ ಹಾಕಿ ಸ್ಟಾಕಲ್ಲಿದ್ದಾವೆ. ಆಮೇಲೆ 67 ಜನ ವಿಶೇಷ ಮಾನ್ಸೂನ್ ಪಡೆಯಾಗಿ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೀವಿ. 67 ಜನ ಮಾನ್ಸೂನ್ ಗ್ಯಾಂಗ್ಮನ್ಗಳು, 6 ಮಾನ್ಸೂನ್ಗೋಸ್ಕರನೇ ವೆಹಿಕಲ್ಗಳು ಟೆಂಡರ್ ಕರೆದಿದ್ದೀವಿ. ಇನ್ನೇನು 16ನೇ ತಾರೀಕು ಟೆಂಡರ್ ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಂಗೆ ಯಾರು L1 ಇರ್ತಾರೋ ಅವರಿಗೆ ನಿರ್ವಹಿಸಲಿಕ್ಕೆ ಇದು ಮಾಡ್ತೀವಿ. ಇದರಿಂದ ಆ ಗ್ಯಾಂಗ್ಮನ್ನು ಮತ್ತು ವೆಹಿಕಲ್ಗಳ ಮುಖಾಂತರ ಮರದ ಗೆಲ್ಲುಗಳನ್ನ ಸವರಲಿಕ್ಕೆ, ವಿದ್ಯುತ್ತನ್ನ ಅಡಚಣೆಗಳನ್ನ ಕಡಿಮೆ ಮಾಡಲಿಕ್ಕೆ ಒಂದು ಸಹಕಾರಿ ಆಗ್ತದೆ. ಅದ್ರ ಜೊತೆಯಲ್ಲಿ ಮತ್ತೆ ಬೇರೆ ಬೇರೆ ಆದಂಥ ಸಾಮಗ್ರಿಗಳು, ಈಗ ಇನ್ಸುಲೇಟರ್ ಇರ್ಬೋದು, ಮತ್ತು ಬೇರೆ ಇತರೆ ಮ್ಯಾಚಿಂಗ್ ಮೆಟೀರಿಯಲ್ಗಳಿಗಾಗಿ ಈಗಾಗಲೇ ನಾವು ದಾಸ್ತಾನು ಮಾಡಿ ಇಟ್ಕೊಂಡಿದ್ದೀವಿ. ಮಳೆಗಾಲದಲ್ಲಿ ನಮ್ಗೆ ವಿದ್ಯುತ್ತಿನ ಕೊರತೆ ಏನೂ ಆಗೋದಿಲ್ಲ. ಮಳೆಗಾಲದಲ್ಲಿ ಈ ಪಂಪ್ ಸೆಟ್ ಬಳಕೆ ಇಲ್ಲದೆ ಇರೋದ್ರಿಂದ ಈ ಟೈಮಲ್ಲಿ ಯಾವುದೇ ರೀತಿಯ ವಿದ್ಯುತ್ತಿನ ಕೊರತೆ ಉಂಟಾಗೋದಿಲ್ಲ. ನಂತರ ಬೇಸಿಗೆಯಲ್ಲಿ ಸ್ವಲ್ಪ ಆಗುತ್ತದೆ, ಅದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಂದ ಈ ನಡುವೆ ಯಾವುದೇ ತರದ ಕೊರತೆ ಪ್ರಶ್ನೆನೇ ಇಲ್ಲ. ಈಗ 2-3 ವರ್ಷದಲ್ಲಿ ನಾವು ಸರ್ಪ್ಲಸ್ ಅಲ್ಲಿ ಇದ್ವಿ. ರಾಜ್ಯ ನಮ್ದು ಡಿಮಾಂಡ್ 18,000 ಮೆಗಾವ್ಯಾಟ್ ಇದ್ರೆ 32,000 ಮೆಗಾವ್ಯಾಟ್ ನಮ್ದು ಇನ್ಸ್ಟಾಲ್ ಕೆಪಾಸಿಟಿ ಇದೆ. ಎಲ್ಲ ಹೈಡಲ್ ಬಂತು, ಥರ್ಮಲ್ ಬಂತು, ಸೋಲಾರ್ ಬಂತು, ವಿಂಡ್ ಬಂತು. ಎಸ್ಪೆಷಲಿ ಸೋಲಾರ್ ಇತ್ತೀಚಿನ ದಿನಗಳಲ್ಲಿ 2018 ಈಚೆಗೆ ಸೋಲಾರ್ ವಿದ್ಯುತ್ ಅತಿ ಹೆಚ್ಚವಾಗಿ ಜನರೇಟ್ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ವಿದ್ಯುತ್ತಿನ ಕೊರತೆ ಎಂಬ ಪ್ರಶ್ನೆ ಬರೋದಿಲ್ಲ. ಏನೋ ನೆಟ್ವರ್ಕ್ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಿಂದ ಲೋಪದೋಷಗಳಾಗಬೇಕೇ ಹೊರತು ವಿದ್ಯುತ್ ಕೊರತೆ ಎಂಬ ಪ್ರಶ್ನೆನೇ ಇಲ್ಲ, ಉದ್ಭವಿಸೋದೇ ಇಲ್ಲ ಅದು. ಆಮೇಲೆ ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್, ಅದಕ್ಕೋಸ್ಕರ ರಿಪೇರಿ ಸೆಂಟರ್ ಸಾಗರದಲ್ಲಿದೆ, ಸೊರಬದಲ್ಲಿದೆ. ಅದಕ್ಕೆ ನಮಗೇನು ಪ್ರತಿ ತಿಂಗಳು ಎಷ್ಟು ಬೇಕಾಗ್ತದೆ ಅದಕ್ಕೆ ಅಗತ್ಯಕ್ಕೆ ತಕ್ಕಂತೆ ಟ್ರಾನ್ಸ್ಫಾರ್ಮರ್ಗಳು ರಿಪೇರಿ ಆಗ್ತದೆ. ಆಮೇಲೆ ತಮ್ಮ ಮಾಧ್ಯಮ ಮುಖಾಂತರ ರೈತರಿಗೆ ನಾವು ಹೇಳೋದೇನಂದ್ರೆ, ವಿದ್ಯುತ್ ಇದೆ ಅಂತ ಅಂದ್ಬಿಟ್ಟು ನಾವು ಬೇಕಾಬಿಟ್ಟಿಯಾಗಿ ಬಳಕೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಆದಷ್ಟು ಡ್ರಿಪ್ ಮುಖಾಂತರ ಹಿತವಾಗಿ ಬಳಕೆ ಮಾಡೋದು ಸೂಕ್ತ. ನೀರು ಅತ್ಯಮೂಲ್ಯವಾದಂಥ ಒಂದು ಸಂಪನ್ಮೂಲ. ಅದ್ರ ಜೊತೆ ವಿದ್ಯುತ್ ಕೂಡ ಆದರೂ ಅಷ್ಟೇನೆ, ಅದು ಕೂಡ ಅತಿ ಅಮೂಲ್ಯವಾದಂಥ ಸಂಪನ್ಮೂಲ. ಈ ಮೂಲಕ ಅದನ್ನ ವಿದ್ಯುತ್ತನ್ನ ಮತ್ತೆ ನೀರಿನ ಬಳಕೆಯನ್ನು ಹಿತಮಿತಿಯಲ್ಲಿ ಬಳಕೆ ಮಾಡಲಿಕ್ಕೆ ನಾನು ಈ ಮೂಲಕ ರೈತರಲ್ಲಿ ಮನವಿ ಮಾಡಿಕೊಳ್ತೇನೆ. ಸೋಲಾರ್ದು ಈಗ ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ನಿಂದ ಒಂದು ಸಾಫ್ಟ್ವೇರ್ ಮಾಡಿ ಬಿಟ್ಟಿದ್ದಾರೆ. ರೈತರು ಅವ್ರ ಮೊಬೈಲ್ನಲ್ಲೇ ರಿಜಿಸ್ಟರ್ ಮಾಡ್ಕೋಬಹುದು. ಅವ್ರು ರಿಜಿಸ್ಟರ್ ಮಾಡ್ಕೊಂತಿದ್ದಂಗೆ ಆ ಒಂದು OTP ಬರುತ್ತೆ, ಒಂದು ಲಾಗಿನ್ ಕ್ರೆಡೆನ್ಷಿಯಲ್ ಬರುತ್ತೆ. ಅದ್ರ ಮೂಲಕ ಅವರು ತಮ್ಮ ಪಾಣಿ, ಅವ್ರ ಮೊಬೈಲ್ ನಂಬರು, ಆಮೇಲೆ ಅದ್ರದ್ದು ಲ್ಯಾಂಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೆಲವು 4-5 ಮಾಹಿತಿಗಳು ಅದರ ಎಂಟ್ರಿ ಮಾಡಿದರೆ ಅದನ್ನು ನಮ್ಮವರು ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿ ಇದು ಸೋಲಾರ್ ಪ್ಯಾನಲ್ ಹಾಕ್ಲಿಕ್ಕೆ ಸೂಕ್ತ ಇದೆಯಾ, ಇಲ್ಲ ಅಲ್ಲಿ ಯಾವ್ದು ಅಕ್ಕಪಕ್ಕ ಮರ ಗಿಡ ಇರೋದು, ಯಾಕಂದ್ರೆ ಶಾಡೋ ಬರೋಂಗಿಲ್ಲ. ಅದಕ್ಕೆ ಶಾಡೋ ಬಂದ್ಬಿಟ್ರೆ ಜನರೇಟ್ ಆಗಲ್ಲ ಪವರ್. ಅದನ್ನೆಲ್ಲ ನೋಡಿ ಸೂಕ್ತ ಇದೆ ಅಂತ ಫೀಲ್ಡ್ ರಿಪೋರ್ಟ್ ಕೊಟ್ರೆ ಅದ್ರ ಮೇಲೆ ಮುಂದಿನ ಪ್ರೋಸೆಸ್. ಈಗ ಒಂದು 5 HP ಒಂದು ಸೋಲಾರ್ಗೆ ಪಂಪ್ ಸೆಟ್ಗೆ ಖರ್ಚಾಗೋದು 3 ಲಕ್ಷ ಬರುತ್ತೆ ನಾವು ಸ್ವಂತ ಹಾಕ್ಸ್ಕೋಬೇಕಾದ್ರೆ. ಅದೇ ಕ್ರೆಡಲ್ ಇವರು ಆಗ್ಬಿಟ್ರೆ ಅದಕ್ಕೆ ಗೌರ್ಮೆಂಟ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ 30%, ಸ್ಟೇಟ್ ಗೌರ್ಮೆಂಟ್ 50%, ಸೊ 80% ಸಬ್ಸಿಡಿ ಸಿಗುತ್ತೆ. 3 ಲಕ್ಷಕ್ಕೆ 80% ಅಂದ್ರೆ 2,40,000 ರೂಪಾಯಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ವತಿಯಿಂದನೇ ತುಂಬುತ್ತಾರೆ. ಇನ್ನು ಉಳಿದೇನಿದೆ 60,000 ತುಂಬಿದ್ರೆ ಪಂಪು, ಮೋಟ್ರು, ಪೈಪು, ಕೇಬಲ್, ಸ್ಟಾರ್ಟ್ರು, ಸೋಲಾರ್ ಪ್ಯಾನಲ್ ಇಷ್ಟನ್ನು ಕ್ರೆಡಲ್ ಅವರೇ ಬಂದು ಇನ್ಸ್ಟಾಲ್ ಮಾಡಿ ಹೋಗ್ತಾರೆ. ಆಮೇಲೆ ಅದು 5 ವರ್ಷ ಅವ್ರದೇ ಆದಂತ ಮೇಂಟೆನೆನ್ಸ್ ಇರುತ್ತೆ, ಇನ್ಸೂರೆನ್ಸ್ ಇರುತ್ತೆ. ಏನೇ ಸಣ್ಣ ಪುಟ್ಟ ಲೋಪದೋಷಗಳಾದ್ರೂ
ಅವ್ರದ್ದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಸರ್ವಿಸ್ ಸೆಂಟರ್ ಇರುತ್ತೆ. ಫೋನ್ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ಸರ್ವಿಸ್ ಮಾಡಿ ಹೋಗ್ತಾರೆ. ಹಾಗಾಗಿ ರೈತರು ಆದಷ್ಟು ಸೋಲಾರ್ಗೆ ಹೋಗೋದೇ ಸೂಕ್ತ. ರೈತರು ಈಗ ಎಷ್ಟು ಕಿಲೋಮೀಟರ್ ಅಂತರದಲ್ಲಿ ಕಂಬಗಳು ಟ್ರಾನ್ಸ್ಫಾರ್ಮರ್ಗಿಂತಲೂ ಇಷ್ಟು ದೂರ ನಂತರ ಅವರಿಗೆ ಅಲ್ಲ, ಈಗ ಅದು ಒಂದು ಸರ್ಕ್ಯುಲರ್ ಇದೆ ಗೌರ್ಮೆಂಟ್ ಇಂದ. ಯಾವುದೇ ಒಂದು ಬೋರ್ವೆಲ್ ನಮ್ಮ ನೆಟ್ವರ್ಕ್ ಇಂದ 500 ಮೀಟರ್ಗಿಂತ ಜಾಸ್ತಿ ದೂರದಲ್ಲಿದ್ರೆ ಅದು ಕಂಪಲ್ಸರಿ ಸೋಲಾರ್ಗೆ ಹೋಗ್ಲೇಬೇಕು ಅಂತಿದೆ. ನಾವ್ ಯಾವುದೇ ತರದ ಕಂಬ ಎಳ್ಬಿಟ್ಟು ವೈರ್ ಹಾಕಿ ಟ್ರಾನ್ಸ್ಫಾರ್ಮರ್ ಹಾಕಿ ಯಾವುದೇ ತರದ ವಿದ್ಯುತ್ ಸಂಪರ್ಕ ಕೊಡೋದಿಲ್ಲ. 500 ಮೀಟರ್ಗಿಂತ ಹೆಚ್ಚಿತ್ತು ಅಂದ್ರೆ ಅವರು ಈಗ ಆಲ್ರೆಡಿ ದುಡ್ಡು ಕಟ್ಟಿದವ್ರು ಇರ್ಬೋದು, ಮುಂದಕ್ಕೆ ಮಾಡೋಕ್ಕಂತ ಇದ್ದವ್ರು ಇದ್ರು ಕೂಡ ಅವ್ರು ಕಂಪಲ್ಸರಿ ಸೋಲಾರ್ಗೆ ಹೋಗ್ಲೇಬೇಕು. ಈಗ ಸಾಧಾರಣ ನಿಮ್ಮ ಉಪವಿಭಾಗೀಯ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ? ಈಗ ನಮ್ಗೆ ಈಗ 2018 ಇಲ್ಲಿವರೆಗೆ ಸುಮಾರು ಒಂದು 8,000 ಜನ ದುಡ್ಡು ಕಟ್ಟಿದ್ದಾರೆ. 8,000 ಜನನು ಈಗ ಕಂಬ, ತಂತಿ ಮತ್ತೆ ಟ್ರಾನ್ಸ್ಫಾರ್ಮರ್ಗಾಗಿ ನಿರೀಕ್ಷೆಯಲ್ಲಿದ್ದಾರೆ. ಅದರ ಪೈಕಿ ಸುಮಾರು 1058 ಅರ್ಜಿದಾರರು 500 ಮೀಟರ್ಗಿಂತ ಮೇಲಿದ್ದಾರೆ. ಈಗಾಗಲೇ 500 ಮೇಲಿರ್ತಕ್ಕಂಥ ಪಟ್ಟಿ ನಾವು ಕ್ರೆಡಲ್ ಅವ್ರಿಗೆ ಕೊಟ್ಟಿದ್ದೀವಿ. ಅದು ಈಗ ಇನ್ನೂ ಸ್ವಲ್ಪ ದಿವಸದಲ್ಲಿ ಅವರೇ ಬಂದು ಅದನ್ನ ಇನ್ಸ್ಟಾಲ್ ಮಾಡೋಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಉಳಿದದ್ದು ಬೇರೆಯವರು ಈಗ ಹೊಸದಾಗಿ ಅರ್ಜಿ ನೋಂದಾಯಿಸೋರು ಸುಮಾರು 461 ಅರ್ಜಿಯನ್ನು ನೋಂದಣಿ ಆಗಿದ್ದಾವೆ. ಈಗ ನಾನು ಮೊನ್ನೆ ತೆಗೆದು ನೋಡಿದಾಗ ಹೊಸ ಸಂಪರ್ಕಕ್ಕಾಗಿ ಅವು ಕೂಡ ಇತ್ಯರ್ಥ ಮಾಡ್ತಾರೆ. ಆಮೇಲೆ ಈಗ ಮಳೆಗಾಲದ ಸಿದ್ಧತೆ ಹೇಗಿತ್ತು? ಈಗ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಈಗ ಕಳೆದ ಒಂದು 2-3 ದಿನ ಮಳೆ ಬಂದಿದೆ, ಕೆಲವು ಕಡೆ ಕಂಬ ಬಿದ್ದೋಗಿದೆ, ಮರದ ಕೆರೆ ಬಿದ್ದು ಅದಕ್ಕೆಲ್ಲ ನಾವು ಸಿದ್ಧತೆ ಮಾಡ್ಕೊಂಡಿದ್ವಿ. ಅದೇ ಮಾನವ ಟೆಂಡರ್ ಕರೆದು ಅಂತ ಹೇಳಿದಲ್ಲ ಆಗ್ಲೇ 67 ಜನನ ತಗೊಳ್ಳಿಕ್ಕೆ ಒಂದು ಟೆಂಡರ್ ಕರೆದಿದ್ವಿ, ಒಂದು ಔಟ್ಸೋರ್ಸ್ ಏಜೆನ್ಸಿ ಕಡೆಯಿಂದ. ಆಮೇಲೆ 6 ವೆಹಿಕಲ್ಗಳು ತಗೊಳ್ಳಿಕ್ಕೆ ಟೆಂಡರ್ ಕರೆದ್ವಿ. ಅದನ್ನು ಫೈನಲ್ ಮಾಡಿಬಿಟ್ಟು ಜನ ಮತ್ತೆ ವೆಹಿಕಲ್ ಆಗುತ್ತೆ. ಆಮೇಲೆ ಒಂದು 1000ಕ್ಕೂ ಅತಿ ಹೆಚ್ಚು ಕಂಬಗಳನ್ನ ನಾವು ಆಗಲೇ ಈಗ ಪರ್ಚೇಸ್ ಆರ್ಡರ್ ಹಾಕಿ ಕಂಬಗಳನ್ನ ಸ್ಟಾಕ್ ಮಾಡ್ಕೊಂಡಿದ್ವಿ. ಬೇರೆ ಬೇರೆ ಸಾಮಗ್ರಿಗಳು ಅದಕ್ಕೆ ಬೇಕಾದಂತ ಗೈ, ಕಂಡಕ್ಟ್ರು, ಇನ್ಸುಲೇಟ್ರು ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ವಿ. ಅವು ಎಲ್ಲಾ ಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ವಿ. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ವಿದ್ಯುತ್ ಸಮಸ್ಯೆ ಆಗಲ್ಲ ಅಂತ ಇಲ್ಲ, ಆಗಲ್ಲ, ಸಮಸ್ಯೆನಾಗಲ್ಲ, ಆಗಲ್ಲ.